ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಗೊತ್ತಿರಬಹುದು ರೋಮನ್ ರೈನ್ಸ್ ಅವರು ಡಬ್ಲ್ಯೂ ಕಂಪನಿಯಲ್ಲಿ ವರ್ಷಕ್ಕೆ ಎಷ್ಟು ದುಡ್ಡನ್ನ ದುಡಿತಾ ಇದ್ದಾರೆ ಅಂತ. ಅಂಡ್ ಆದಷ್ಟು ಬೇಗ 2025ರಲ್ಲಿ ಯಾವ ಸೂಪರ್ ಸ್ಟಾರ್ಸ್ ಗಳು ಹೈಯೆಸ್ಟ್ ಪೇಯ್ಡ್ ಸೂಪರ್ ಸ್ಟಾರ್ಸ್ ಗಳಾಗಿದ್ದಾರೆ ಅಂತ ವಿಡಿಯೋನು ಕೂಡ ತಗೊಂಡು ಬರ್ತೀನಿ. ಸದ್ಯಕ್ಕೆ ಒಂದು ಅಪ್ರಾಕ್ಸಿಮೇಟ್ ರೋಮನ್ ರೈನ್ಸ್ ಅವರು ಒಂದು ವರ್ಷಕ್ಕೆ 12ರಿಂದ 15 ಮಿಲಿಯನ್ ಡಾಲರ್ಸ್ಗಳನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಡಬ್ಲ್ಯೂ ಕಂಪನಿಯಿಂದ. ಅದೇ ರೋಮನ್ ರೈನ್ಸ್ ಅವರು ಹಾಲಿವುಡ್ಗೆ ಮೂವ್ ಆನ್ ಆಗ್ತಾ ಇದಾರಲ್ಲ, ಸೊ ಹಾಲಿವುಡ್ ಇಂದ ರೋಮನ್ ರೈನ್ಸ್ ಅವರಿಗೆ ಎಷ್ಟು ದುಡ್ಡು ಸಿಗ್ತಾ ಇದೆ ನಿಮಗೆ ಗೊತ್ತಿರಬಹುದು. ಸ್ಟ್ರೀಟ್ ಫೈಟರ್ ಅನ್ನೋ ಒಂದು ಮೂವಿಯಲ್ಲಿ ರೋಮನ್ ರೈನ್ಸ್ ಅವರು ಕ್ಯಾಮಿಯೋ ಅಪಿರಿಯನ್ಸ್ ನ ಮಾಡ್ತಾ ಇದ್ದಾರೆ. ಅಂಡ್ ಆ ಒಂದು ಕ್ಯಾಮಿಯೋ ಅಪಿರಿಯನ್ಸ್ ಗೆ ಅಂದ್ರೆ ರೋಮನ್ ರೈನ್ಸ್ ಅವರು ಐ ಥಿಂಕ್ 5 ನಿಮಿಷ ಆ ಒಂದು ಮೂವಿಯಲ್ಲಿ ನಮಗೆ ನೋಡೋದಕ್ಕೆ ಸಿಗಬಹುದು. ಬರೀ ಆ ಒಂದು 5 ನಿಮಿಷಕ್ಕೆ ರೋಮನ್ ರೈನ್ಸ್ ಅವರು 500K ಇಂದ $1 ಮಿಲಿಯನ್ ಗಳನ್ನ ಪಡ್ಕೋತಾ ಇದ್ದಾರೆ ಆ ಒಂದು 5 ನಿಮಿಷದ ಅಪಿರಿಯನ್ಸ್ ಗೆ. ಸೊ ಇದಕ್ಕೆ ಅನ್ಕೋತೀನಿ ಸೂಪರ್ ಸ್ಟಾರ್ಸ್ ಗಳು ಹಾಲಿವುಡ್ ಗೆ ಹೋಗೋದಕ್ಕೆ ಇಷ್ಟಪಡೋದು. ಯಾಕಂದ್ರೆ ಎಫರ್ಟ್ ಕೂಡ ಕಮ್ಮಿ ಆಗ್ಬೇಕಾಗುತ್ತೆ ಅಂಡ್ ಅಮೌಂಟ್ ಕೂಡ ಅವರು ಜಾಸ್ತಿ ಕೊಡ್ತಾರೆ. ಇಲ್ಲಿ ವರ್ಷಕ್ಕೆ ರೋಮನ್ ರೈನ್ಸ್ ಅವರು 12ರಿಂದ 14 ಮಿಲಿಯನ್ ಡಾಲರ್ಸ್ಗಳನ್ನ ಸಂಪಾದನೆ ಮಾಡ್ಕೊಂಡ್ರೆ, ಹಾಲಿವುಡ್ ಅಲ್ಲಿ ಕೇವಲ 5 ನಿಮಿಷದ ಪಾತ್ರಕ್ಕೆ $5 ಲಕ್ಷ ಇಂದ $10 ಲಕ್ಷ ಗಳವರೆಗೂ ನಮ್ಮ ರೋಮನ್ ರೈನ್ಸ್ ಅವರು ಸಂಪಾದನೆ ಮಾಡ್ತಾ ಇದ್ದಾರೆ. ಕಾದ್ ನೋಡೋಣ ಗಾಯ್ಸ್, ಇದನ್ನೇ ರೋಮನ್ ರೈನ್ಸ್ ಅವರು ಹವ್ಯಾಸವಾಗಿ ತಗೊಂಡು ಯಾವಾಗ ಕಂಪ್ಲೀಟ್ ಒಂದು ಮೂವಿಯ ಹೀರೋ ಆಗಿ ಮೈನ್ ಲೀಡ್ ಆಗಿ ನೋಡೋದಕ್ಕೆ ಸಿಗ್ತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಶಾನ್ ಮ್ಯಾಕಲ್ಸ್ ಹಾಗೆ ಟ್ರಿಪಲ್ ಎಚ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಿನ್ನೆ ನಡೆದಂತಹ NXT ಶೋ ಅಲ್ಲಿ ಇವರ ನಡುವೆ ಒಂದು ಕನ್ಫ್ರಂಟೇಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಮಗೆ ಗೊತ್ತಿರಬಹುದು, NXT ನ ಮೊದಲು ನಮ್ಮ ಟ್ರಿಪಲ್ ಎಚ್ ಅವರು ಲೀಡ್ ಮಾಡ್ತಾ ಇದ್ರು, ಬುಕ್ ಮಾಡ್ತಾ ಇದ್ರು. ಬಟ್ ನಮ್ಮ ಟ್ರಿಪಲ್ ಎಚ್ ಅವರು ಮೈನ್ ರೋಸ್ಟರ್ ಗೆ ಬಂದಾಗ ಶಾನ್ ಮ್ಯಾಕಲ್ಸ್ ಅವರು NXT ನ ಲೀಡ್ ಮಾಡ್ತಾ ಇದ್ದಾರೆ. ಅಂಡ್ ನಿನ್ನೆ NXT ಹೋಮ್ ಕಮಿಂಗ್ ಗೆ ನಮ್ಮ ಟ್ರಿಪಲ್ ಎಚ್ ಅವರು ಬಂದು ನಿಜವಾಗ್ಲೂ ಮನೆಗೆ ವಾಪಸ್ ಬಂದು ಖುಷಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಅಂಡ್ ನಮ್ಮ ಶಾನ್ ಮ್ಯಾಕಲ್ಸ್ ಅವರು ಕೂಡ ಬಂದಾಗ, ನಾನೇನಾದ್ರೂ ಇಲ್ಲಿಗೆ ವಾಪಸ್ ಬಂದ್ರೆ ಹೇಗಿರುತ್ತೆ ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಶಾನ್ ಮ್ಯಾಕಲ್ಸ್ ನ ಕೇಳ್ತಾರೆ. ಅಂಡ್ ಆಗ ನಮ್ಮ ಶಾನ್ ಮ್ಯಾಕಲ್ಸ್ ಅವರು ಆಗ ತುಂಬಾನೇ ದೊಡ್ಡ ಪ್ರಾಬ್ಲಮ್ಸ್ ಗಳು ಶುರು ಆಗುತ್ತೆ ಅಂತ ಹೇಳ್ತಾರೆ. ನಮ್ಮ ವಿಲಿಯಂ ರೀಗಲ್ ಅವರು ಬಂದ್ರು, ಈ ಒಂದು ಪ್ರಾಬ್ಲಮ್ ನ ಸೆಟಲ್ ಮಾಡೋದಕ್ಕೆ ಇರೋದು ಒಂದೇ ದಾರಿ, ಲೆಟ್ಸ್ ವಾರ್ ಗೇಮ್ ಅಂತ ಹೇಳ್ತಾರೆ. ಸೊ ಇದನ್ನ ಡಬ್ಲ್ಯೂ ಅವರು ಹಂಗೆ ಒಂದು ಮೂಮೆಂಟ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಮಾತ್ರ ಪ್ಲಾನ್ ಮಾಡಿದ್ರು, ಅಥವಾ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನಮಗೆ ಟ್ರಿಪಲ್ ಎಚ್ ಆಗಿ ಶಾನ್ ಮ್ಯಾಕಲ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೋ ಅಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅಫ್ಕೋರ್ಸ್ ಒಂದಂತೂ ಕನ್ಫರ್ಮ್ ಆಗಿ ಹೇಳ್ತೀನಿ, ಟ್ರಿಪಲ್ ಎಚ್ ಆಗಿ ಶಾನ್ ಮ್ಯಾಕಲ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ಅಂತೂ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ. ಬಟ್ ಇವರ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗಬಹುದು. ಅಂದ್ರೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರ ಒಂದು ಟೀಮು, ಅದೇ ರೀತಿ ಶಾನ್ ಮ್ಯಾಕಲ್ಸ್ ಅವರ ಒಂದು ಟೀಮು 5-on-5 ಎಲಿಮಿನೇಷನ್ ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ನಿಮಗೆ ಗೊತ್ತಿರಬಹುದು, ಸರ್ವೈವರ್ ಸೀರೀಸ್ ಅಲ್ಲಿ ಟ್ರೆಡಿಷನಲ್ 5-on-5 ಎಲಿಮಿನೇಷನ್ ಟ್ಯಾಗ್ ಟೀಮ್ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಗ್ತಾ ಇತ್ತು. ಸೊ ಈಗ ನಮ್ಮ ಟ್ರಿಪಲ್ ಎಚ್ ಅವರ ಕಡೆಯಿಂದ 5 ಜನರ ಮೈನ್ ರಾಸ್ಟರ್ ಟೀಮು, ನಮ್ಮ ಶಾನ್ ಮ್ಯಾಕಲ್ಸ್ ಅವರ ಕಡೆಯಿಂದ 5 ಜನರ NXT ಟ್ಯಾಗ್ ಟೀಮ್ಸ್ ಗಳು ಬಂದು ಸರ್ವೈವರ್ ಸೀರೀಸ್ ಅಲ್ಲಿ ಒಂದು ಟ್ರೆಡಿಷನಲ್ ಎಲಿಮಿನೇಷನ್ ಮ್ಯಾಚ್ ನ ಕೊಡಬಹುದು. ಈ ರೀತಿ ಆದ್ರೂ ಕೂಡ ನಿಜವಾಗ್ಲೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬಾ ವರ್ಷಗಳಾಯ್ತು ನಮಗೆ ಆ ಒಂದು ಟ್ರೆಡಿಷನಲ್ ಎಲಿಮಿನೇಷನ್ ಟ್ಯಾಗ್ ಟೀಮ್ ಮ್ಯಾಚಸ್ ಗಳನ್ನ ನೋಡಿ. ಸೊ ಈಗ ಒಂದು ಬೀಜನ ಡಬ್ಲ್ಯೂ ಅವರು ಬಿತ್ತಿದ್ದಾರೆ. ಇದನ್ನ ಡಬ್ಲ್ಯೂ ಅವರು ಮುಂದುವರಿಸ್ತಾರೋ ಇಲ್ವೋ ಅಂತ ಕಾದ್ ನೋಡಬೇಕು. ಹಿಂದೆನೂ ಕೂಡ ಸರ್ವೈವರ್ ಸೀರೀಸ್ ಅಲ್ಲಿ ನಮಗೆ ಈ ರೀತಿ ಮ್ಯಾಚಸ್ ಗಳು ನೋಡೋದಕ್ಕೆ ಸಿಕ್ಕಿದೆ. ಉದಾಹರಣೆಗೆ ಟೀಮ್ ಸೀನಾ ವರ್ಸಸ್ ಟೀಮ್ ಅಥಾರಿಟಿ ಮ್ಯಾಚಸ್ ಗಳು ಕೂಡ ನೋಡೋದಕ್ಕೆ ಸಿಕ್ಕಿದೆ. ಅದೇ ರೀತಿ ಟೀಮ್ ಟ್ರಿಪಲ್ ಎಚ್ ಹಾಗೆ ಟೀಮ್ ಶಾನ್ ಮ್ಯಾಕಲ್ಸ್ ಅವರ ಟ್ರೆಡಿಷನಲ್ 5-on-5 ಎಲಿಮಿನೇಷನ್ ಟ್ಯಾಗ್ ಟೀಮ್ ಮ್ಯಾಚ್ ಸರ್ವೈವರ್ ಸೀರೀಸ್ ಅಲ್ಲಿ ನೋಡೋದಕ್ಕೆ ಸಿಕ್ಕರೆ ಇನ್ನು ಕೂಡ ಚೆನ್ನಾಗಿರುತ್ತೆ. ನಮ್ಮ ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು AJ Lee, ಬೆಕ್ಕಿ ಲಿಂಚ್, ಸೆತ್ ರೋಲೆನ್ಸ್ ಹಾಗೆ CM Punk ಅವರ ಫ್ಯೂಡ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವ್ರು 4 ಜನರ ನಡುವೆ ನಮಗೆ ಮಿಕ್ಸ್ಡ್ ಟ್ಯಾಗ್ ಟೀಮ್ ಮ್ಯಾಚ್ ರೆಸಲ್ ಪಲೂಜಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಆದ್ಮೇಲೆ ಏನು ಮುಂದೆ ಕತೆ ಅಂತ ನೀವೇನಾದ್ರೂ ಕೇಳಿದ್ರೆ, ಗಾಯ್ಸ್ ಡೈರೆಕ್ಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರೋ ಪ್ರಕಾರ 100% ಆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಆದ್ಮೇಲೆ ನಮ್ಮ AJ Lee ಅವರು ಬೆಕ್ಕಿ ಲಿಂಚ್ ಅವರ ವಿರುದ್ಧ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಫ್ಯೂಡ್ ಗೆ ಇಳಿತಾರೆ. ಅಂಡ್ ಇವರ ಮ್ಯಾಚ್ ಪ್ರಾಬಬ್ಲಿ ನಮಗೆ ಕ್ರೌನ್ ಜ್ಯುವೆಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಡಬ್ಲ್ಯೂ ಪ್ರೀಮಿಯಂ ಲೈವ್ ಇವೆಂಟ್ ಅದೇ. ಅಂಡ್ ಈ ಕಡೆ ಸೆತ್ ಫ್ರೀಕಿನ್ ರಾಲೆನ್ಸ್ ಹಾಗೆ CM Punk ಅವರ ನಡುವೆ ಕೂಡ ಡಬ್ಲ್ಯೂ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಬುಕ್ ಮಾಡಬಹುದು ಕ್ರೌನ್ ಜ್ಯುವೆಲ್ ಗೆ. ಅಂಡ್ ತುಂಬಾ ಜನ ಹೇಳ್ಬಹುದು ಸೆತ್ ರೋಲೆನ್ಸ್ ಹಾಗೆ CM Punk ಅವರ ಫ್ಯೂಡ್ ತುಂಬಾನೇ ಲೆಂತಿ ಆಗಿ ಹೋಗ್ತಾ ಇದೆ ಅಂತ. ಬಟ್ ಈ ಬಾರಿ ಈ ಒಂದು ಫ್ಯೂಡ್ ಗೆ ಅದ್ಭುತವಾದ ಸ್ಟೋರಿ ಲೈನ್ ಸಿಕ್ಕಿದೆ. ಅಫ್ಕೋರ್ಸ್ ಆಗಿಂದನೂ ಕೂಡ ಸ್ಟೋರಿ ಲೈನ್ ಸಿಕ್ಕಿದೆ. ಇವರ ನಡುವೆ ಎಷ್ಟೇ ಮ್ಯಾಚ್ ಆದ್ರೂ ಕೂಡ ನೋಡೋದಕ್ಕೆ ಇನ್ನೂ ಕೂಡ ಕಾತುರತೆಯಿಂದ ಕಾಯ್ತಾ ಇರ್ತೀನಿ. ಅಂಡ್ ಈಗ ಒಂದು ಪರ್ಫೆಕ್ಟ್ ಅವಕಾಶ ಇದೆ. ಡಬ್ಲ್ಯೂ ಅವರು ಏನಾದ್ರೂ CM Punk ಅವರಿಗೆ ಚಾಂಪಿಯನ್ಶಿಪ್ ನ ಕೊಡಬೇಕು ಅಂತ ಅನ್ಸಿದ್ರೆ ಕೊಡಬಹುದು, ಅಥವಾ ಈ ಒಂದು ಸ್ಟೋರಿ ಲೈನ್ ನ ಎಂಡ್ ಮಾಡೋದಕ್ಕೂ ಕೂಡ ಒಂದು ಫೈನಲ್
ಫೈನಲ್ ಮ್ಯಾಚ್ ನ ಇವರಿಬ್ಬರ ನಡುವೆ ಡಬ್ಲ್ಯೂ ಅವರು ಬುಕ್ ಮಾಡಬಹುದು. ಅಂಡ್ ಇನ್ನೂ ಒಂದು ಚಾನ್ಸ್ ಇದೆ, ಆ ಕಡೆ ನಮ್ಮ ಬೆಕ್ಕಿ ಲಿಂಚ್ ಅವ್ರನ್ನ ಸೋಲಿಸಿ ಏಜೆಲಿ ಅವರು ಹೊಸ ವಿಮೆನ್ಸ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆದ್ರೆ, ಈ ಕಡೆ ನಮ್ಮ ಸೆತ್ ರೋಲಿನ್ಸ್ ಅವರು ಮತ್ತೊಮ್ಮೆ ಸಿಎಂ ಪಂಕ್ ಅವ್ರನ್ನ ಸೋಲಿಸಿ ತನ್ನ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೋಬಹುದು. ಈ ಕಡೆ ನಮ್ಮ ಸಿಎಂ ಪಂಕ್ ಆಗಿ ಸೆತ್ ರೋಲಿನ್ಸ್ ಅವರ ಸಿಂಗಲ್ಸ್ ಮ್ಯಾಚ್ ಯಾಕೆ ನೋಡೋದಕ್ಕೆ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮೆಲ್ಲರಿಗೂ ಕೂಡ ನೆನಪೇ ಇರುತ್ತೆ, ನಮ್ಮ ಸಿಎಂ ಪಂಕ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ದಾದ್ಮೇಲೆ ನಮ್ಮ ಸೆತ್ ರೋಲಿನ್ಸ್ ಅವರು ಸಿಎಂ ಪಂಕ್ ಅವರ ಮೇಲೆ ಕ್ಯಾಶ್ ಇನ್ ಮಾಡಿ ಆ ಒಂದು ಚಾಂಪಿಯನ್ಶಿಪ್ ನ ಅವರ ಕೈಯಿಂದ ಮತ್ತೊಮ್ಮೆ ಕಿತ್ಕೋತಾರೆ. ಸೊ ಈಗ ಸಿಎಂ ಪಂಕ್ ಅವರಿಗೆ ಒಂದು ರೀಮ್ಯಾಚ್ ನ ಅಗತ್ಯಕತೆ ಇದೆ. ಅಂಡ್ ಆ ಒಂದು ರೀಮ್ಯಾಚ್ ನಮಗೆ ಕ್ರೌನ್ ಜೈಲ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಬಟ್ ಅಲ್ಲೂ ಕೂಡ ನಮ್ಮ ಸಿಎಂ ಪಂಕ್ ಅವರು ಗೆಲ್ತಾರೆ ಅಂತ ನನಗಂತೂ ಅನ್ಸೋದಿಲ್ಲ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.